ಕರ್ಮದ ಮೇಲೆ ಮನುಷ್ಯನ ಜನ್ಮ, ನಮ್ಮ ಹಿಂದಿನ ಕರ್ಮದ ಮೇಲೆ ನಮ್ಮ ಜೀವನ, ನಮ್ಮ ಸಂಸಾರ ಸಂಬಂಧಗಳೆಲ್ಲ ಹಿಂದಿನ ಕರ್ಮದ ಒಂದು ಫಲಿತಾಂಶ. ಕರ್ಮಫಲ ಇದು. ಪ್ರತಿಯೊಬ್ಬರು ಜನ್ಮಾಂತರದ ಕರ್ಮಗಳಿಂದ ಈ ಜನ್ಮ ತೆಗೆದುಕೊಂಡಿದ್ದೀವಿ ಆಸ್ ಎ ರಿಸಲ್ಟ್. ಕರ್ಮ ಕಳ್ಕೋಬೇಕು. ಕರ್ಮ ಕಳ್ಕೊಳ್ಬೇಕಾದ್ರೆ ಒಂದು ಪೂಜೆಯಿಂದ ನಮ್ಮ ಕರ್ಮ ಕಳಿಬೇಕಾದ್ರೆ ಹೇಳ್ತಾರೆ, ಪೂಜೆ ಮಾಡಿ ನಿಮ್ಮ ಕರ್ಮ ಎಲ್ಲ ಕಳೆಯುತ್ತೆ. ನಿಜ ಆಗಿದ್ರೆ ಒಂದು ಪೂಜೆಯಿಂದ ಕರ್ಮ ಕಳಿಬೇಕಾದ್ರೆ ನಾವು ಕರ್ಮ ಅಂದರೆ ಏನು ಅನ್ನೋದನ್ನು ಬೇಸಿಕ್ಸ್ ತಿಳ್ಕೋಬೇಕು. ಅಂದರೆ ಯಾರೋ ಹೇಳ್ತಾರೆ ನಿಮ್ಮ ಕರ್ಮ ಕಳೆಯುತ್ತೆ, ಒಳ್ಳೇದಾಗತ್ತೆ, ಪೂಜೆ ಮಾಡಿ. ಅವ್ರಿಗೆ ಕರ್ಮ ಕಳೆಯುವಂಥ ಪೂಜೆ ಹೇಳ್ಕೊಡಕ್ಕಾಗಲ್ಲ. ನೀವು ಕರ್ಮ ಕಳೆಯುವಂಥ ಪೂಜೆ ಮಾಡೋಕ್ಕಾಗಲ್ಲ. ಹೇಳ್ಕೊಡೋರ್ಗೂ ಕರ್ಮ ಕಳೆಯೋದು ಗೊತ್ತಿಲ್ಲ, ಮಾಡೋರ್ಗೂ ಕರ್ಮ ಕಳೆಯೋದು ಗೊತ್ತಿಲ್ಲ. ಹೇಳ್ಕೊಟ್ಟವರು ಅದಕ್ಕೆ ಜವಾಬ್ದಾರರಲ್ಲ. ಮಾಡಿದಾಗ ಕರ್ಮ ಕಳೀದೇ ಇದ್ದರೆ ನಾವು ಮಾಡೋದು ಬಿಟ್ಟು ಬಿಡ್ತೀವಿ. ಅಂದರೆ ಕರ್ಮ ಕಳೆಯೋ ಹಾಗೆ ಮಾಡಬೇಕು. ಹೇಗೆ ಮಾಡೋದು? ಕರ್ಮ ಕಳೆಯೋ ಹಾಗೆ ಪೂಜೆ ಮಾಡೋದು. ಹೀಗೆ ಕರ್ಮದ ಬೇಸಿಕ್ಸ್ ತಿಳ್ಕೋಬೇಕು. ಟು ನೋ ದಿ ಫಿಲಾಸಫಿ ಆಫ್ ಕಾರ್ಮಿಕ್ ಅಕೌಂಟ್, ಕರ್ಮದ ಲೆಕ್ಕಾಚಾರ ತಿಳ್ಕೋಬೇಕು. ನಮಗೆ ವಿವೇಕ ಇದೆ, ಪ್ರಪಂಚದ ಜ್ಞಾನ ಎಲ್ಲ ತಿಳ್ಕೊಳ್ತೀವಲ್ಲ, ಇದು ಒಂದು ಜ್ಞಾನ ತಿಳ್ಕೋಬೇಕು. ಕರ್ಮ ಅಂದರೆ ನಮ್ಮ ಕರ್ಮ ಏನು ಅಂದರೆ, ಪಾಸ್ಟ್ ಅಂದ ತಕ್ಷಣ ನಿನ್ನೆ ಮೊನ್ನೆದ ಅಥವಾ ನಾವು ಹುಟ್ಟಿದಾಗಿಂದ ಈ ಜನ್ಮದಲ್ಲಿ ನಾವು ಮಾಡಿದ್ದೆಲ್ಲನ ಇಷ್ಟೇ ಅಲ್ಲ. ನಮಗಷ್ಟೇ ಬರೋದು. ಪಾಸ್ಟ್ ಅಂದ ತಕ್ಷಣ ನಾವು ಮಾಡಿದ್ದು ಜ್ಞಾಪಕ ಬರುತ್ತೆ. ಯಾಕೆಂದರೆ ನಮ್ಗೆ ಈ ಜನ್ಮದೆಲ್ಲ ನಮ್ಗೆ ಜ್ಞಾಪಕ ಇದೆಯಲ್ಲ. ನಾವು ಹುಟ್ಟಿದಾಗಿಂದ ಎಷ್ಟು ಜನ ಮೀಟ್ ಮಾಡಿರ್ಬೋದು, ಎಷ್ಟು ಜನ ಜೊತೆ ವ್ಯವಹಾರ ಮಾಡಿರ್ಬೋದು, ಅಷ್ಟೇ ನಾವು ಕರ್ಮ. ಅದಷ್ಟೇ ಅಲ್ಲ, ನಾವು ಈ ಆತ್ಮ ಬೇರೆ ಬೇರೆ ದೇಹಗಳನ್ನು ತೆಗೆದುಕೊಂಡು ಎಷ್ಟೋ ಜನ್ಮಗಳನ್ನು ಮುಗಿಸ್ಕೊಂಡ್ಬಂದಿದೆ. ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ನಮ್ಮ ಜೊತೆ ವ್ಯವಹಾರ ಆಗಿದೆ. ಈ ಜನ್ಮಾಂತರದ ಕರ್ಮಗಳು, ಒಟ್ಟಾರೆ ಕರ್ಮದ ಫಲ ಇವತ್ತು ನಾವು ಇಲ್ಲಿದ್ದೀವಿ ಅಂದಾಗ ನಾವು ಕರ್ಮ ಅಂದರೆ ಜನ್ಮಾಂತರದ ಒಂದು ಮೊತ್ತ ಅಂತ ತಿಳ್ಕೋಬೇಕು. ಜೊತೆಲಿ ನಾವು ಬರೀ ಲೆಕ್ಕಾಚಾರ ಹಾಕಿ ಕರ್ಮನ ನಾವು ಯಾರ್ದಾರು ಮಾಡಿಸ್ಕೊಂಡು, ಅಯ್ಯೋ ಇವ್ರು ನಮ್ಗೆ ಇಷ್ಟೊಂದು ಮಾಡಿದ್ದಾರೆ, ನಾನು ಇವ್ರಿಗೆ ಮಾಡಿಬಿಟ್ಟು ಋಣ ತೀರಿಸ್ಬಿಡ್ಬೇಕು ಅನ್ನೋದು ಕರ್ಮ ತೀರಿಸೋದು ಅಲ್ಲ. ಲೆಕ್ಕಾಚಾರ ಅದಲ್ಲ. ಆ ಥರ ಲೆಕ್ಕ ತೀರಿಸಿದಾಗ ಇದೊಂದು ಸ್ಟುಪಿಡಿಟಿ ಆಗುತ್ತೆ. ಆ ಥರ ಮಾಡೋದಲ್ಲ. ಅವ್ರ ಹತ್ರ ಮಾಡಿಸ್ಕೊಂಡು ನಾವು ಹಣ ಮಾಡಿಬಿಟ್ಟು ಕರ್ಮ ತೀರ್ತು, ನನ್ನ ಋಣ ತೀರ್ತು ಅನ್ನೋಕ್ಕೆ ಆ ಲೆಕ್ಕ ಅಲ್ಲ. ಅದು ಸ್ಟುಪಿಡಿಟಿ. ಆಯಿತು, ಹೋಗಿ ಹಿಂದಿನ ಕರ್ಮವೆಲ್ಲ ನಾವು ತೆಗೆದು ನೋಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಪಾಸ್ಟ್ ಮೇಲೆ ಲಾಸ್ಟ್ ಮೊಮೆಂಟ್ವರೆಗೂ ನಮಗೆ ಕಂಟ್ರೋಲೇ ಇಲ್ಲ. ನಮಗೆ ಕಂಟ್ರೋಲೇ ಇಲ್ಲ ಅಂದಮೇಲೆ ಇದ್ರ ಬಗ್ಗೆ ಏನಾದರೂ ಕೆದಕೋದಾದರೆ, ಈ ಕರ್ಮದ ಬಗ್ಗೆ, ಅದಕ್ಕಿಂತ ಫೂಲಿಶ್ನೆಸ್ ಬೇರೆ ಇಲ್ಲ. ಒಂದು ಸ್ಟುಪಿಡಿಟಿ, ಒಂದು ಫೂಲಿಶ್ನೆಸ್. ಮತ್ತು ಈಗ ಕರ್ಮದ ಲೆಕ್ಕ ಎಲ್ಲಿಂದ ಪ್ರಾರಂಭ ಆಗಬೇಕು? ನಾವು ಹಿಂದೆ ಏನಾದರೂ ತೊಗೊಳಕ್ಕೆ ಹೋದರೆ ನಮಗೆ ಸಿಗೋದೆಲ್ಲ ಸೊನ್ನೆನೇ. ನಾನೇನು ಕರ್ಮ ಮಾಡಿದ್ದೆ ಅಂತ ಜಾತಕ ಇಟ್ಕೊಂಡು ಕೂತ್ಕೊಂಡ್ರೆ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರಿಂದ ನನಗೆ ಹೀಗಾಗಿದೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ಅದರಲ್ಲಿ ಸಿಗೋದು ಬರೀ ಸೊನ್ನೆ. ಏನು ಸಿಗಬಹುದು? ಗಿಲ್ಟ್ ಆಗ್ಬೋದು, ನೋವು ಬರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಆಗೋದಿಲ್ಲ. ಅದರಿಂದ ನಾವು ತಿಳ್ಕೋಬೇಕಾದೇನು, ಕರ್ಮ ಅನ್ನೋದು ಬರೀ ಹಿಂದಿಂದೆಲ್ಲ ಮಾಡಿ ಪ್ರಯೋಜನ ಇಲ್ಲ. ಈಗ ನಮಗೆ ಒಂದು ಇತ್ಯರ್ಥ ಬಂದ್ರಿ, ಏನು? ಪಾಸ್ಟ್ ನಾವು ಮುಟ್ಲೇಬಾರ್ದು. ಈ ಮೊಮೆಂಟಲ್ಲಿ ನಾನು ಹೇಗಿರ್ತೀನಿ, ನನ್ನ ಕರ್ಮ ಪ್ರಾರಂಭ ಆಗೋದು ಈ ಕ್ಷಣದಲ್ಲಿ ನಾನು ಹೇಗಿದ್ದೀನಿ ಅಂತ. ಕರ್ಮದ ಬಗ್ಗೆ ಎಲ್ಲ ತಿಳ್ಕೊಂಡಾಯಿತು. ಕರ್ಮದ ಬಗ್ಗೆ ತಿಳ್ಕೊಂಡ್ರೆ ಏನು ಪ್ರಯೋಜನ? ಇಂಪ್ಲಿಮೆಂಟ್ ಮಾಡಬೇಕಲ್ಲ ಇವಾಗ ನಾನು. ಅದು ಈ ಪ್ರೆಸೆಂಟ್ ಮೊಮೆಂಟ್ನ ಅಟೆನ್ಷನ್ ಕೊಡೋದೇ ಇಂಪ್ಲಿಮೆಂಟೇಷನ್. ಇಲ್ಲಿ ಹೊಸ ಲೆಕ್ಕ ಶುರು ಆಗಬೇಕು.
ಹೊಸ ಲೆಕ್ಕದಲ್ಲಿ ಪ್ಲಸ್ ಇಲ್ವೇ ಇಲ್ಲ, ಹೊಸ ಲೆಕ್ಕದಲ್ಲಿ ಆ್ಯಡಿಂಗ್ ಇಲ್ವೇ ಇಲ್ಲ, ಕರ್ಮ ಕಟ್ಕೊಳ್ಳೋದು ಇಲ್ವೇ ಇಲ್ಲ. ಹೊಸ ಪುಸ್ತಕ ಈ ಕ್ಷಣ ಪ್ರಾರಂಭ ಆದರೆ ಕಳಿಯೋ ಲೆಕ್ಕನೇ, ಕಳ್ಕೊಂಡು ಹೋಗೋದೇ ನಮ್ಮ ಹೊಸ ಲೆಕ್ಕ. ಮಾಡಿದ್ದೆಲ್ಲ ಕಳೀತಾ ಹೋಗುತ್ತೆ ಯಾವಾಗ ನಾವು ಸರಿಯಾಗಿ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಇಂಟೆನ್ಷನ್ ಏನಿದೆ, ನಮ್ಮ ಎಮೋಷನ್ಸ್ ಏನಿದೆ, ಅದರ ಎನರ್ಜಿ ಲೆವೆಲ್ ಏನಿದೆ, ಇದೆಲ್ಲ ಈ ಕ್ಷಣದಲ್ಲಿ 100% ಇದ್ದಾಗ, ಪರಿಪಕ್ವವಾಗಿದ್ದಾಗ ನಮಗೆ ಲೆಕ್ಕ ತೀರ್ತಾ ಹೋಗುತ್ತೆ. ಯಾವ ಲೆಕ್ಕ, ಯಾರ ಜೊತೆ ಎಲ್ಲ ಲೆಕ್ಕ ಬೇಡ, ಆಗಿದ್ದಾಗೋಯ್ತು, ಡನ್, ಅದು ಆಗೋಗಿದೆ. ಅದು ಯಾಕೆ ಅಂತ ನಾವು ನೋಡೋದು ಬೇಡ. ಆದರೆ ಇರೋದ್ರಿಂದ ಪ್ರೆಸೆಂಟ್ ಮೊಮೆಂಟು ಇದು ಎಲ್ಲ ಜನ್ಮದ ಒಂದು ಪ್ರಾರಬ್ಧದಲ್ಲಿ ಕಾಣಿಸ್ಕೊಳ್ತಾ ಇದೆ, ಮೂಟೆ ಬಿಚ್ಕೊಂಡಿದೆ. ಇಲ್ಲಿ ನಾವು ಯಾವುದೂ ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡಿಕೊಂಡು ಏನು ಮಾಡಬೇಕು ಮಾಡ್ಕೊಂಡು ಹೋಗೋದು. ಇದರಲ್ಲಿ ನಮಗೆ ಸೆಲ್ಫ್ ಕ್ರಿಟಿಸಿಸಮ್ ಬಂದರೂ ನಮ್ಮ ಥಾಟ್ ಪಲ್ಯೂಟ್ ಆಗುತ್ತೆ. ಎರಡನೇದು ಗಿಲ್ಟ್ ಆದರೂ ಕೂಡ ಥಾಟ್ ಪಲ್ಯೂಟ್ ಆಗುತ್ತೆ. ಗಿಲ್ಟು ಸೆಲ್ಫ್ ಕ್ರಿಟಿಸಿಸಮ್ ಎರಡೂ ನಾವು ಖಂಡಿತವಾಗ್ಲೂ ಮಾಡ್ಕೊಳ್ಬಾರ್ದು, ಥಾಟ್ ಪಲ್ಯೂಟ್ ಆಗುತ್ತೆ. ಜೊತೆಗೆ ಇದೊಂದು ಈ ಕಾರ್ಮಿಕ್ ಅಕೌಂಟ್ ಅನ್ನೋದು ಬಾರ್ಟರ್ ಸಿಸ್ಟಮ್ ಅಲ್ಲ, ಕೊಡೋದು ತಗೊಳ್ಳೋದು ಅಲ್ಲ. ಇದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗಬೇಕು. ಇಲ್ಲಿ ಪಶ್ಚಾತ್ತಾಪ ಮಾತ್ರ ಆಗ್ತಾ ಇರಬೇಕು. ಪಶ್ಚಾತ್ತಾಪ ಗಿಲ್ಟ್ ಅಲ್ಲ, ಪಶ್ಚಾತ್ತಾಪ ರಿಯಲೈಸೇಷನ್. ಪ್ರತಿ ಕ್ಷಣ ಪಶ್ಚಾತ್ತಾಪದಲ್ಲಿ ನಾವು ಆ ಚಿತ್ತ ಶುದ್ಧಿ ಆಗುತ್ತೆ, ಆ ತಾಪದಿಂದ ಚಿತ್ತ ಶುದ್ಧಿ ಆಗುತ್ತೆ. ಅದರಿಂದ ಪಶ್ಚಾತ್ತಾಪ ಅನ್ನೋದು ರಿಯಲೈಸೇಷನ್. ಎಲ್ಲ ಚೆನ್ನಾಗಿ ಮಾಡಿದ್ದಿದ್ರೆ, ಒಳ್ಳೇದೇ ಮಾಡಿದ್ದಿದ್ರೆ ನಾವು ಎಲ್ಲ ಒಳ್ಳೇದೇ ಆಗುತ್ತೆ. ನಮ್ಗೆ ಯಾವ ಕಡೆಯೂ ಗಮನ ಬರಲ್ಲ. ಕರ್ಮ ಥಿಯರಿನೂ ಬೇಡ, ದೇವರು ಬೇಡ, ಏನು ಬೇಡ. ಯಾಕೆಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ಎಲ್ಲ ಹಿಂದೆ ಎಲ್ಲ ಒಳ್ಳೇದು ಮಾಡಿದ್ದೀವಿ, ನಮ್ಗೆ ಒಳ್ಳೇದೇ ಆಗ್ತಾ ಇದೆ. ಒಳ್ಳೇದಾಗ್ತಿದ್ದಾಗ ನಾವು ಯಾರೂ ಏನು ಬಗ್ಗೆನೂ ಚಿಂತೆ ಮಾಡಿ, ಇದ್ದಕ್ಕಿದ್ದಂತೆ ನಮಗೇನಾದರೂ ನೋವು, ಕಾಯಿಲೆ, ತೊಂದರೆ, ಅಪವಾದ, ಅವಮಾನ ಇದೆಲ್ಲ ದಡದಡ ಯಾವಾಗಲಾದ್ರೂ ಆದಾಗಲೇ ತಾನೆ. ಸಂಕಟ ಬಂದಾಗ ವೆಂಕಟರಮಣ ಆಗ್ತಾನೆ ದೇವರು. ಕಷ್ಟ ಬಂದಾಗ ಮಾತ್ರ, ಕಷ್ಟ ಬಂದಾಗ ನಾ ಹೇಳ್ತಾ ಇರೋದು ಒಳ್ಳೆ ಕರ್ಮಗಳು ಮಾಡಿದ್ದೀವಿ, ಪುಣ್ಯ ಮಾಡಿದ್ದೀವಿ, ಒಳ್ಳೆ ಕರ್ಮಗಳೇ ಆಗ್ತಾ ಇದೆ, ಒಳ್ಳೆಯದೇ ಸಿಗ್ತಾ ಇದೆ, ಅದೃಷ್ಟ, ಆಗ ನಮ್ಮ ಮೈ ಮರ್ತಿರ್ತೀವಿ. ಯಾವಾಗ ಕಷ್ಟ ಬರುತ್ತೆ ಇದ್ದಕ್ಕಿದ್ದಂಗೆನೆ ಆಗ್ಲೇನೆ ನಮಗೆ ತೊಂದರೆ ಬಂದಾಗ, ಓ ನಾನು ಏನು ಮಾಡಿದ್ನೋ, ನಾನು ಯಾರಿಗೆ ಏನು ಮಾಡಿದ್ನೋ ಅನ್ನೋದು ಶುರು ಆಗೋದೇನೆ ನಮಗೆ ಕಷ್ಟ ಬಂದಾಗ. ಒಳ್ಳೇದು ಮಾಡಿದ್ದೀನಿ, ಒಳ್ಳೇದಾಗ್ತಿದೆ, ಏನೋ ಅದು ಬೇರೆ ವಿಚಾರ. ಕೆಟ್ಟದ್ದು ಮಾಡಿದ್ದೀನಿ ನಾನು ಏನೋ ಮಾಡಿರಬಹುದು, ಅದಕ್ಕೆ ಇದಾಗ್ತಾ ಇದೆ ಅಂತ ಯೋಚನೆ ಬರೋದು ನಮಗೆ ಬೇಡದೇ ಇರೋದು, ನಮ್ಗೆ ಇಷ್ಟ ಇಲ್ಲದೆ ಇರೋದು ಆಗ್ಲೇನೆ ಕರ್ಮದ ಒಂದು ಆಲೋಚನೆ ನಮಗೆ ಬರೋದು. ಹೀಗೆ ಕರ್ಮದ ಆಲೋಚನೆ ಬಂದಾಗ ನಾನು ಹೇಳಿದ್ರೆ ಪುಸ್ತಕ ಶುರು ಮಾಡಬೇಕು. ಯಾವಾಗ ಪ್ರತಿಯೊಂದು ಸಿಚುಯೇಷನ್ನಲ್ಲೂ ನಾವು ರಿಯಾಕ್ಟ್ ಮಾಡಿದ್ರೆ, ಯಾರೋ ಬೈದರು, ಇದ್ದಕ್ಕಿದ್ದ ಏನೂ ಮಾಡಿಲ್ಲ, ಆ ಪದ ಬಂತು, ಅವರೇನೋ ಅಂದರು, ಇವರೇನೋ ಅಂದರು, ಯಾರೋ ತೊಂದರೆ ಕೊಟ್ಟರು, ನೋವಾಯಿತು, ಸಂಕಟ ಆಯಿತು, ಬಿದ್ವಿ, ಇದೆಲ್ಲ ಆಗುತ್ತೆ. ಇದೆಲ್ಲ ಆಗದ ಅಂತಿಲ್ಲ ಮನುಷ್ಯನಿಗೆ. ಆಕ್ಸಿಡೆಂಟ್ ಏನು ಬೇಕಾದರೂ ಆಗ್ಬೋದು, ಸುನಾಮಿ ಬಂದಂಗೆ ಏನು ಬೇಕಾದರೂ ಬರಬಹುದು. ಆವಾಗ ನೀವು ಎದುರುತ್ರ ಕೊಡೋದು, ಅಂದರೆ ಯಾರಿಗೂ ಅಂತಲ್ಲ, ಕರ್ಮಕ್ಕೆ ಎದುರು ನಿಂತ್ಕೊಳ್ಳೋದು, ಎದುರುತ್ರ ಕೊಡೋದು, ಕರ್ಮಕ್ಕೆ ರಿಯಾಕ್ಟ್ ಮಾಡೋದು ಅಂತ. ಆಮೇಲೆ ಜಗಳ ಆಡೋದು, ಆಮೇಲೆ ಒಬ್ರು ಕಲ್ಲೆಸಿದ್ರೆ ನಾವು ಕಲ್ಲೆಸೆಯೋದು, ಒಬ್ರು ಕಾಲು ಎಳೆದ್ರೆ ನಾವು ಎಳೆಯೋದು, ಇದೆಲ್ಲನೂ ಯೂಶುವಲಾಗಿ ನಾವು ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ನಮ್ಮ ಕರ್ಮದ ಅಕೌಂಟ್ ಏನಿದೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಹೊಸ ಲೆಕ್ಕ ಶುರು ಮಾಡೋಕ್ಕಾಗೋದಿಲ್ಲ, ಕಳೆಯೋ ಲೆಕ್ಕ ಶುರು ಮಾಡೋಕ್ಕಾಗಲ್ಲ. ಯಾವಾಗ ಏನಾದರೂ ಈ ಥರ ಬಂದಾಗಲೇನೆ ನಾನು ಯಾವಾಗಲೂ ಏನೋ ಮಾಡಿರಬಹುದು ಅಂತ ನಾವು ಬಾಯಿ ಅಂದೋವಾಗ, ಯಾರಿಗೇನು ಮಾಡಿದ್ದೀನೋ ಅಪಾಲಜಿ. ನಮ್ಮ ಪ್ರೇಯರ್ನಲ್ಲಿ, ಮೆಡಿಟೇಷನ್ನಲ್ಲಿ, ಪೂಜೆನಲ್ಲಿ ಅಪಾಲಜಿ ಫಸ್ಟು. ನಾನೇನು ಮಾಡಿದ್ದೀನೋ ಪರಮಾತ್ಮ ಅದನ್ನೆಲ್ಲ ಮನ್ನಿಸ್ಬಿಡು ಅಂತ ಪೂಜೆನಲ್ಲಿ. ದಟ್ ಈಸ್ ರಿಯಲ್ ಸರೆಂಡರ್. ಆಯಿತು, ನನಗೆ ಕಷ್ಟ ಬಂದಿದೆ, ಮನ್ನಿಸು. ಏಕೆ ನಾನು ಮಾಡಿದ್ರೇ ಬರೋದು, ಇಲ್ಲದೆ ಬರಲ್ಲ. ನಂಗೆ ತೊಂದರೆ ಬಂದಿದೆ ಮನಸ್ಸಿಗೆ, ಅದು ಮಾಡಿರೋದ್ರಿಂದ ಬಂದಿದೆ. ಎರಡನೇದು, ಇವಾಗ ಕಷ್ಟ ಕೊಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ, ಯಾರ ಮೂಲಕ ಬರುತ್ತೋ ಅವ್ರ ಬಗ್ಗೆ ನನಗೇನೂ ಇಲ್ಲ. ಯಾಕೆಂದರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಹೀಲಿಂಗ್ಗೋಸ್ಕರ. ಅದಕ್ಕೆ ನಾನು ಅವ್ರನ್ನ ಕ್ಷಮಿಸ್ತೀನಿ. ನಾನು ಯಾರ ಮೇಲೂ ಹಾಕಲ್ಲ. ಯಾರು ನನಗೆ ತೊಂದರೆ ಕೊಡ್ತಿದ್ದಾರೋ ಅವ್ರು ಯಾರೂ ನನಗೆ ಕಾರಣ ಇಲ್ಲ, ನನ್ನದೇ ಕಾರಣ, ನಾನೇ ಜವಾಬ್ದಾರಿ ಅದಕ್ಕೆ. ಇವ್ರು ಮೂಲಕ ಮಾಡಿದ್ದಾರೆ ಅಂತ ಯಾರೋ ಪೋಸ್ಟ್ ಮ್ಯಾನ್ ನಮ್ಗೆ ಲೆಟ್ರ್ ತಂದು ಕೊಟ್ಟರೆ ಅದ್ರಲ್ಲಿ ಕೆಟ್ಟದಾಗಿ ಬರ್ದೆ ಅಂತ ನಾವು ಬರೆದಿದೆ ಅಂತ ಪೋಸ್ಟ್ ಮ್ಯಾನ್ನ ಬೈಯಲ್ಲ. ಹಾಗೆ ಅವ್ರು ಪೋಸ್ಟ್ ಮ್ಯಾನ್ ಅಷ್ಟೇ ಕೊಟ್ಟಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ, ನೀನು ಹಿಂಗೆ ಮಾಡಿದ್ಯಾ ಅಂತ. ಆಯಿತು, ಫರ್ಗಿವ್. ಆಮೇಲೆ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ. ನೀವು ಮಾಡಿದ ಕರ್ಮಕ್ಕೆ ನಿನಗೆ ಆಗಿದೆ ಅಂದಾಗ ನೀವು 100% ರೆಸ್ಪಾಂಡ್ ಮಾಡ್ತೀರಾ.
100% ರೆಸ್ಪಾಂಡ್ ಮಾಡಬೇಕು. ಅಲ್ಲಿ ಹೀಲಿಂಗ್ ಇರುತ್ತೆ, ಅಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಹೀಲಿಂಗ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಒಂದು ಪ್ರೊಡಕ್ಟಿವಿಟಿ ಮತ್ತು ಕನ್ಸ್ಟ್ರಕ್ಟಿವ್ ಥಿಂಗ್ ಎಲ್ಲ ನಿಮ್ಮಿಂದ ಬರುತ್ತೆ. ಅದು ಎಂಥದೇ ಸಿಚುಯೇಷನಲ್ಲಿ ನೀನು ಅದರಲ್ಲಿ ಏನೋ ಒಂದು ಹೊಸದನ್ನು ಶುರು ಮಾಡ್ತೀಯಾ, ಹೊಸದು ನಿಂಗೆ ಶಕ್ತಿ ಸಿಗುತ್ತೆ. ಯಾಕೆಂದರೆ ನೀನು ಯಾರ ಮೇಲೂ ಹಾಕಿಲ್ಲ, ಇದನ್ನು ಚಾಲೆಂಜಿಂಗ್ ಆಗಿ ಫೇಸ್ ಮಾಡ್ತಾ ಇದೆಯಾ. ಈ ಫೇಸ್ ಮಾಡೋದು ಬಹಳ ಮುಖ್ಯ. ಫೇಸ್ ಮಾಡೋದು ಈಗ ಉದಾಹರಣೆಗೆ ಎಲ್ಲ ದುಡ್ಡು ಖರ್ಚು ಮಾಡಿ ಗುಡ್ಡ ಎಲ್ಲ ಕ್ಲೀನ್ ಮಾಡಿಸಿ ಅಷ್ಟು ಮಾಡಿರುತ್ತೆ, ಏನೋ ಇವತ್ತು ಸಂಜೆ ಒಂದು ರೌಂಡ್ ಹೋದರೆ ಕ್ಲೀನಾಗಿರುತ್ತೆ. ಇದ್ದಕ್ಕಿದ್ದಂಗೆ ಸುನಾಮಿ ಬಂತು, ಬಿರುಗಾಳಿ ಬಂತು, ಮಳೆ ಬಂತು. ನಿನ್ನೆ ಕ್ಲೀನ್ ಮಾಡಿದೆ, ಅಷ್ಟೊಂದು ದುಡ್ಡು ಖರ್ಚಾಗಿದೆ, ಎಲ್ಲ ರಂಬೆಗಳೆಲ್ಲ ಕಿತ್ತು ಬಿತ್ತು, ವಯರ್ ಕಿತ್ತು ಬಿತ್ತು, ಶಾರ್ಟ್ ಸರ್ಕ್ಯೂಟ್ ಆಯಿತು, ಇನ್ನೊಂದು ಮೋಟಾರ್ ಹೋಯಿತು, ಏನೇನೋ ಅನಾಹುತಗಳೆಲ್ಲ ದಡ ಒಂದೇ ಸತಿ ಆಗುತ್ತೆ. ಈ ಥರ ನಮ್ಮ ಜೀವನದಲ್ಲಿ ಯಾರೋ ಜಗಳ ಆಡ್ತಾರೆ, ಯಾರೋ ಬರ್ತಾರೆ, ಸುನಾಮಿ ಥರ ಏನೋ ಮಾಡ್ತಾರೆ. ಇದು ಉದಾಹರಣೆ ಕೊಟ್ಟರು. ಇವಾಗ ನಾವೇನು ಮಾಡಬೇಕು? ಅಯ್ಯೋ ಹೀಗೆಲ್ಲ ಆಗ್ತಾ ಇದೆ, ಇದನ್ನು ಬಿಟ್ಟು ಓಡ್ಬಿಟ್ಟೋಗೋದಾ, ಅಥವಾ ರಿಯಾಕ್ಟ್ ಮಾಡೋದಾ, ಬೈಕೊಳ್ಳೋದಾ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನೋಡ್ತೀವಿ, ಓ ಇದು ಹೀಗಿದೆ ಪರಿಸ್ಥಿತಿ, ಮತ್ತೆ ಕ್ಲೀನ್ ಮಾಡಬೇಕಷ್ಟೆ. ಮಾತಿಲ್ಲ, ಕತೆ ಇಲ್ಲ, ಏನೂ ಗೊತ್ತಿಲ್ಲ, ಹೀಗಿರೋದು ಇವಾಗ ಸರಿ ಮಾಡಬೇಕಷ್ಟೇ. ಮತ್ತೆ ಕ್ಲೀನ್ ಮಾಡು, ಮತ್ತೆ ಹಣ ಕೊಡು, ಮತ್ತೆ ಜನಗ ಸೇರಿಸ್ಕೊ, ದೇವಸ್ಥಾನ ಒಳಗೆ ಮಾಡಬೇಡ, ಇವಾಗ ಹೊರಗೆ ಕ್ಲೀನ್ ಮಾಡು, ಟೈಮ್ ಟೇಬಲ್ ಚೇಂಜ್ ಆಯಿತು, ಮಾಡ್ತಾ ಇರು. ಹೇಗೆ ಈ ರೀತಿ ಕೆಲಸ ಆಗುತ್ತೋ ನಮ್ಮ ಜೀವನದಲ್ಲೂ ಅಷ್ಟೇನೆ. ಸಂಬಂಧಗಳಲ್ಲಿ ಜಗಳ ಬರ್ಬೋದು, ಏನೇ ಬರ್ಬೋದು, ನಾವು ಡೈವರ್ಸ್ ಮಾಡ್ಬಿಡ್ತೀವಿ, ರಿಯಾಕ್ಟ್ ಮಾಡ್ಬಿಡ್ತೀವಿ, ಗಲಾಟೆ ಮಾಡ್ಬಿಡ್ತೀವಿ. ಎಲ್ಲ ಮಾಡೋಕ್ಕಿಂತ ನಿಮಗೆ ನಿಮ್ಮ ಸಂಸ್ಕಾರಕ್ಕೆ ಅವ್ರ ಸಂಸ್ಕಾರ ಕೂಡಿಲ್ಲ, ಸರಿ ಹೋಗ್ತಾ ಇಲ್ಲ ಅಂತಂದ್ರೂ ಕೂಡ ದೂರ ಇದ್ರೂ ಮಾತಾಡಬೇಕು, ಮೈ ಮೇಲೆ ಬಿದ್ಕೊಂಡು ಹೋಗಬೇಕು ಸರಿಪಡಿಸೋಕ್ಕೆ ಅಂತಿಲ್ಲ. ಎಷ್ಟೇ ದೂರ ಇದ್ರೂ ನಿಮ್ಮ ಭಾವನೆ, ನಿಮ್ಮ ಯೋಚನೆ, ನಿಮ್ಮ ಇಂಟೆನ್ಷನ್ ಎಲ್ಲ ಕಡೆಯಿಂದ ಯಾವತ್ತೂ ರಿವೆಂಜ್ ಇರ್ಕೂಡ್ದು, ಕೋಪ ಇರ್ಕೂಡ್ದು. ಈ ರಿವೆಂಜ್ ಕೋಪ ನಮ್ಮ ಕರ್ಮವನ್ನು ಮಲ್ಟಿಪ್ಲೈ ಮಾಡುತ್ತೆ. ಕರ್ಮ ಫಿಲಾಸಫಿ ಅನ್ನೋದು ಇದೇ ಥರ ಕೆಲಸ ಮಾಡೋದು. ಒಂದೇ ಥರ ಕರ್ಮ ಕಳಿಬೇಕಾದ್ರೆ ಪುಸ್ತಕ ಓಪನ್ ಆಗಿದ್ರೆ ಕಳಿಯೋ ಲೆಕ್ಕ ಮಾತ್ರ, ಕೂಡೋ ಲೆಕ್ಕ ಇಲ್ಲ. ಅದರಿಂದ ನಮಗೆ ಕೋಪ, ದ್ವೇಷ ಎರಡೂ ಬರ್ಕೊಡ್ದು. ನಮ್ಮ ಚಿತ್ತ ಆವಾಗ ಶುದ್ಧಿ ಆಗುತ್ತೆ, ನಮ್ಮ ಹಣೆಯಲ್ಲಿ ಬಂದಿರೋದೆಲ್ಲ ಅಳಿಸುತ್ತೆ. ಆ ರೀತಿ ನಾವು ಜೀವನ ಮಾಡೋಕ್ಕೆ ಪೂಜೆ ನಿಜವಾಗ್ಲೂ ಸಹಾಯ ಆಗುತ್ತೆ. ಪೂಜೆಯಲ್ಲಿ ನಮಗೆ ಆ ಚಿತ್ತದಲ್ಲಿ ಒಂದು ಅರಿವು ಉಂಟಾಗುತ್ತೆ. ಚಿತ್ತದಲ್ಲಿ ಅರಿವು ಉಂಟಾದಾಗ ಬೇರೆಯವರಿಗೆ ನಮಗೆ ಯಾವ ರೀತಿ ಒಂದು ಸೆಪರೇಷನ್ ಬರೋಲ್ಲ. ಎಲ್ಲ ಆತ್ಮಗಳು ಒಂದು ಪ್ರಯಾಣ ಹೊರಟಿದೆ, ಅದರಲ್ಲಿ ಈ ಆಟ ನಡೀತಾ ಇದೆ, ಇದರಲ್ಲಿ ನಾವು ಹೀಗೆ ಮಾಡಿದ್ವಿ, ಈಗ ಒಬ್ರಿಗೊಬ್ಬರಿಗೆ ಏನೋ ಒಂದು ನಡೀತಾ ಇದೆ. ಇವಾಗ ಇಬ್ಬರು ಜಗಳ ಆಗ್ತಾ ಇರುತ್ತೆ, ಇಬ್ಬರು ಒಬ್ಬರ ಮೇಲೊಬ್ಬರು ಕೂಗಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ. ನಿಮಗೆ ಅದರಲ್ಲಿ ಒಬ್ಬರು ತುಂಬ ಬೇಕಾದವರು ಅಂದರೆ ಏನು, ನಿಮ್ಮ ಕರ್ಮ ಅವ್ರ ಜೊತೆಗೆ ಕನೆಕ್ಷನ್ ಇರುತ್ತೆ. ಯಾವಾಗ ಯಾರ ಮೇಲಾದರೂ ಸೆಳೆತ ಬಂದರೆ ಇಬ್ಬರಲ್ಲಿ ಒಬ್ಬರಿಗೆ ಅವ್ರ ಜೊತೆ ನಮ್ಮ ಕಾರ್ಮಿಕ್ ಅಕೌಂಟ್ ಇದೆ ಅಂತ ಅರ್ಥ. ಅದರಿಂದ ನಮಗೆ ಅವ್ರು ಏನೇ ಮಾಡಿರಲಿ ಅವ್ರಿಗೆ ಆ ಥರ ಬೇಜಾರಾಗಬಾರ್ದಾಗಿತ್ತು ಅಂತ. ಅವ್ರು ಸರಿನೋ ತಪ್ಪೋ ಏನೂ ನೋಡಲ್ಲ, ಅವ್ರಿಗೆ ಹಂಗೆ ಆಗ್ಬಿಡ್ತಲ್ಲ ಅನ್ನೋದು ನಮಗಿದ್ದೇ ಇರುತ್ತೆ. ಅವ್ರ ಕರ್ಮ ನಾವು ಏನೂ ಯೋಚನೆ ಮಾಡಲ್ಲ. ಆವಾಗ ಏನು ಮಾಡ್ತೀವಿ, ಇವ್ರನ್ನ ಹೇಟ್ ಮಾಡ್ತೀವಿ, ಹೊಸ ಕರ್ಮ ಶುರು ಆಗುತ್ತೆ. ಇದುವರೆಗೂ ಇವ್ರ ಜೊತೆ ಕರ್ಮ ಇರಲ್ಲ. ಬಿ ಜಗಳ ಆಡ್ತಿದ್ರೆ ನೀವು ಮೂರನೇ ಪರ್ಸನ್. ಎಷ್ಟೋ ಸತಿ ನೀವು ಮೂರನೇವರಾಗಿ ನಿಮಗೆ ಯಾವುದೋ ಹಳೆಯ ಸಂಬಂಧದಲ್ಲಿ ಇಬ್ಬರಲ್ಲಿ ಒಬ್ಬರ ಜೊತೆ ಕನೆಕ್ಷನ್ ಇದ್ರೂ ಕೂಡ ಆ ವ್ಯಾಮೋಹ ಸೆಳೆತದಿಂದ ನಾವು ಇನ್ನೊಬ್ಬರ ಮೇಲೆ ಅನ್ನೆಸೆಸರಿಯಾಗಿ ನಾವು ಅವ್ರ ಮೇಲೆ ದ್ವೇಷ ಕಟ್ಕೊಳ್ತೀವಿ. ಇವ್ರು ಬೈದಿದಾರಲ್ಲ ಅದಕ್ಕೆ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ. ಯಾಕೆಂದರೆ ಇವ್ರನ್ನ ಕಂಡ್ರೆ ಇಷ್ಟ, ನಮಗೆ ಇಷ್ಟ ಇದ್ದವ್ರನ್ನ ಬೈದಿದಾರಲ್ಲ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ಕಾರ್ಮಿಕ್ ಅಕೌಂಟ್ ಹೊಸದು ಶುರು ಮಾಡ್ಕೊಳ್ತೀವಿ. ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಇದು ಬೆಳೀತಾ ಹೋಗುತ್ತೆ. ಅದರ ಬದಲು ಕಂಪ್ಯಾಷನ್, ಹೀಲಿಂಗ್, ಯಾವಾಗಲೂ ಹೀಲಿಂಗ್, ಕಂಪ್ಯಾಷನ್ ಎರಡೂ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಆ ಸೆಳೆತ ಯಾಕಿದೆ ಅಂದರೆ, ನನ್ನ ಕರ್ಮ ಇವ್ರ ಜೊತೆಗೆ ಏನೋ ಕನೆಕ್ಷನ್ ಇದೆ, ನಾನು ಇವ್ರ ತೊಂದರೆಗೆ ನಾನು ರೆಸ್ಪಾಂಡ್ ಮಾಡಲ್ಲ, ನಾನು ಇವ್ರಿಗೂ ಹೀಲ್ ಮಾಡ್ತೀನಿ. ಆ ಕಂಪ್ಯಾಷನ್ ಬಂದಾಗ ಅವ್ರಿಗೆ ನೋವಾಗಿದ್ರೆ ಅದನ್ನು ಸರಿಪಡಿಸೋದು ನಮ್ಮ ಕೈನಲ್ಲಿ ಮೆಡಿಟೇಷನ್ನಲ್ಲೇ ಸಾಧ್ಯ ಆಗುತ್ತೆ. ಜಸ್ಟ್ ಬೈ ಕನೆಕ್ಟಿಂಗ್ ಟು ದೆಮ್, ಹೀಲ್ ದೆಮ್, ಕಂಪ್ಯಾಷನ್, ಶೋ ದೆಮ್ ದಟ್ ಇದು. ಆದರೆ ಇವ್ರ ಜೊತೆಗೆ ಮಾತ್ರ ನಿಮ್ಮ ಕನೆಕ್ಷನ್ ಇರಲ್ಲ, ಅವ್ರಿಗೂ ಹೀಲ್ ಮಾಡ್ತೀರಾ. ಯಾವಾಗ ಆಗೋದು? ಬೈ ಸೆಲ್ಫ್ ಹೀಲಿಂಗ್. ಪೂಜಾ ಈಸ್ ಸೆಲ್ಫ್ ಹೀಲಿಂಗ್, ಪೂಜಾ ಈಸ್ ಸೆಲ್ಫ್ ಕ್ಲೆನ್ಸಿಂಗ್, ಪೂಜಾ ಈಸ್ ಸೆಲ್ಫ್ ರಿಯಲೈಸೇಷನ್, knowing yourself, your soul is on the journey, it is only on the journey. ಇಲ್ಲಿ ನಾನು ಹಗುರವಾಗಿ ಹಾರೋದು ಯಾವಾಗ ಅಂದರೆ ಕಳೆಯೋ ಲೆಕ್ಕದಲ್ಲಿ. ಯಾವಾಗ ಕಲ್ಲು ಕಟ್ಕೊಂಡು ಕೆಳಗೆ ಬೀಳೋದು ಯಾವಾಗ ಅಂದರೆ ಪ್ಲಸ್ ಮಾಡಿದಾಗ ಕರ್ಮಗಳನ್ನು